ನಮಸ್ಕಾರ ಸ್ನೇಹಿತರೆ, ಭಾರತದ ಅತಿ ದೊಡ್ಡ ರೆಡ್ ಲೈಟ್ ಏರಿಯಾ ಅಂದ್ರೆ ಅದು ಕಾಮಾಟಿಪುರ. ಹಾಗಾದ್ರೆ ಇದು ಎಲ್ಲಿದೆ? ದಂಧೆ ಹೇಗೆ ನಡೆಯುತ್ತೆ ಗೊತ್ತಾ? ವೇಶ್ಯೆಯರ ಕೋಣೆಯೊಳಗೆ ಏನೆಲ್ಲ ಇರುತ್ತೆ? ಅವರ ಜೀವನ ಹೇಗಿರುತ್ತೆ? ಇಂಥದ್ದೊಂದು ದರಿದ್ರ ದಂಧೆಯನ್ನ ಶುರು ಮಾಡಿದ್ಯಾಕೆ ಬ್ರಿಟಿಷರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕಾಮಾಟಿಪುರ ಎಲ್ಲಿದೆ ಗೊತ್ತಾ? ಕಾಮಾಟಿಪುರ ಭಾರತದ ಅತಿ ದೊಡ್ಡ ಮತ್ತು ಏಷ್ಯಾದ ಎರಡನೇ ಅತಿ ದೊಡ್ಡ ರೆಡ್ ಲೈಟ್ ಏರಿಯಾ. ಇದು ಮಹಾರಾಷ್ಟ್ರದ ದಕ್ಷಿಣ ಮುಂಬೈನಲ್ಲಿದ್ದು ಇಲ್ಲಿ ಕೋಟ್ಯಾಧಿಪತಿಗಳ ಸಾಲು ಸಾಲು ಬಂಗಲೆಗಳಿವೆ. ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್, ಅಂಬಾನಿ ಹೀಗೆ ಒಬ್ರ ಇಬ್ರ. ಆದ್ರೆ ಅದೇ ದಕ್ಷಿಣ ಮುಂಬೈನ ಗ್ರಾಂಟ್ ರೋಡ್ ನಲ್ಲಿ ಕಾಮಾಟಿಪುರ ಇದೆ. ಇಲ್ಲಿ ಸುಮಾರು 2000ಕ್ಕೂ ಹೆಚ್ಚು ವೇಶ್ಯೆಯರು ಜೀವನ ನಡೆಸ್ತಿದ್ದಾರೆ. ಇಲ್ಲಿನ ಮಹಿಳೆಯರ ಬೆಲೆ ಇಂದಿಗೂ ಜಸ್ಟ್ 200ರಿಂದ 300 ರೂಪಾಯಿ ಮಾತ್ರ. ದಂಧೆ ಹೇಗೆ ನಡೆಯುತ್ತೆ? ಈ ಏರಿಯಾದಲ್ಲಿ ಹಲವಾರು ಮನೆಗಳಿವೆ. ಕೆಲವು ದೊಡ್ಡ ಮನೆಗಳಿದ್ರೆ ಇನ್ ಕೆಲವು ಸಣ್ಣ ಸಣ್ಣ ಮನೆಗಳು. ಪ್ರತಿ ಮನೆಯಲ್ಲೂ ಹಲವಾರು ಸಣ್ಣ ಸಣ್ಣ ರೂಮುಗಳಿರುತ್ತೆ. ಜೊತೆಗೆ ಪ್ರತಿ ಮನೆಯಲ್ಲೂ ಹಲವು ವೇಶ್ಯೆಯರು ಕೂಡ ಇರ್ತಾರೆ. ಓರ್ವ ಸೀನಿಯರ್ ವೇಶ್ಯೆ ಇದ್ದು ಆಕೆ ಎಲ್ಲವನ್ನ ನೋಡಿಕೊಳ್ತಾರೆ. ಈಕೆಯನ್ನ ಗರ್ವಾಲಿ ಅಂತ ಕರೆಯಲಾಗುತ್ತೆ. ವೇಶ್ಯೆಯರು ದುಡಿದ ದುಡ್ಡಲ್ಲಿ ದೊಡ್ಡ ಭಾಗವನ್ನ ಈ ಗರ್ವಾಲಿಗೆ ಕೊಡಬೇಕಾಗುತ್ತೆ. ಜೊತೆಗೆ ಬೆಡ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಕೊಡಬೇಕು. ಎಲ್ಲಾ ಖರ್ಚು ಹೋಗಿ ಒಬ್ಬಾಕೆಗೆ ಓರ್ವ ಕಸ್ಟಮರ್ ನಿಂದ ಉಳಿಯೋದು ಜಸ್ಟ್ 30ರಿಂದ 50 ರೂಪಾಯಿ ಮಾತ್ರ. ಹೀಗಾಗಿ ಓರ್ವ ವೇಶ್ಯೆ ಡೈಲಿ 8ರಿಂದ 10 ಕಸ್ಟಮರ್ಗಳ ದಾಹವನ್ನ ನೀಗಿಸಬೇಕಾಗುತ್ತೆ. ಅದೇ ಕಾರಣಕ್ಕೆ ಇವರು ರೋಡಲ್ಲಿ ಹೋಗೋರು ಬರೋರನ್ನ ಕೈ ಎಳೆಯೋದು, ಆಕರ್ಷಿಸುವುದು ಮಾಡ್ತಾರೆ. ಇನ್ ಕೆಲವರು ಬಲವಂತ ಮಾಡೋರು ಕೂಡ ಇರ್ತಾರೆ. ಪೊಲೀಸರು ರೇಡ್ ಮಾಡಿದಾಗ ಗರ್ವಾಲಿ ದುಡ್ಡು ತಿನ್ನಿಸಿ ಸುಮ್ಮನಾಗಿಸ್ತಾಳೆ. ವೇಶ್ಯೆಯರ ಕೋಣೆಯೊಳಗೆ ಏನಿರುತ್ತೆ? ಕಾಮಾಟಿಪುರದ ಪ್ರತಿ ಮನೆಯಲ್ಲೂ ಸಣ್ಣ ಸಣ್ಣ ಡಬ್ಬಿ ಆಕಾರದ ಕೋಣೆಗಳಿರುತ್ತೆ. ಈ ಕೋಣೆಗಳಲ್ಲಿ ಹಾಸಿಗೆ ಇಡಲು ಮಾತ್ರ ಜಾಗ ಇರುತ್ತೆ. ಇಂಥ ಜಾಗದಲ್ಲಿ ದಂಧೆ ನಡೆಯುತ್ತೆ. ಮೇಲೊಂದು ಸಣ್ಣ ಫ್ಯಾನ್ ನೇತಾಡ್ತಾ ಇರುತ್ತೆ. ಕೆಲ ಕೋಣೆಗಳು ಗಬ್ಬೆದ್ದು ನಾರ್ತಿದ್ರೆ ಇನ್ ಕೆಲವು ಕೋಣೆಗಳು ಕ್ಲೀನ್ ಆಗಿ ಸುಂದರವಾಗಿ ಇರುತ್ತೆ. ಪ್ರತಿ ಕೋಣೆಯಲ್ಲಿ ಮೇಕಪ್ ಮಾಡಿಕೊಳ್ಳಲು ಒಂದು ಬಾಕ್ಸ್ ಇರುತ್ತೆ. ಅದರಲ್ಲಿ ವೇಶ್ಯೆಯರು ತಮಗೆ ತಾವೇ ಮೇಕಪ್ ಮಾಡ್ಕೊಳ್ತಾರೆ. ಹಿಂದಿನ ಕಸ್ಟಮರ್ ಕೊಟ್ಟ ಕಾಮದ ಗುರುತುಗಳನ್ನು ಕೂಡ ಮೇಕಪ್ ನಿಂದಲೇ ಮುಚ್ಚಿಕೊಳ್ತಾರೆ. ಇನ್ನು ರೂಮಿನಲ್ಲಿ ಅವರ ಬಟ್ಟೆ ಮತ್ತು ಇತರೆ ಅಲಂಕಾರದ ವಸ್ತುಗಳು ಕೂಡ ಇರುತ್ತೆ. ಜೊತೆಗೆ ಕಸ್ಟಮರ್ಗಳು ಬಂದಾಗ ಕುಡಿದ ಎಣ್ಣೆ ಬಾಟಲಿ, ಸಿಗರೇಟ್ ತುಂಡುಗಳು ಕೂಡ ಬಿದ್ದಿರುತ್ತೆ. ಗರ್ವಾಲಿಯಿಂದಲೇ ಎಲ್ಲರಿಗೂ ಅಡುಗೆ. ವೇಶ್ಯೆಯರು ಕೂಡ ಎಲ್ಲರ ರೀತಿ ಮನುಷ್ಯರೇ. ಇವರು ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಬಂದಿರ್ತಾರೆ. ಆದ್ರೂ ಅಲ್ಲಿ ಡೈಲಿ ಮಾಡೋ ಆಹಾರವನ್ನೇ ತಿನ್ನಬೇಕಾಗತ್ತೆ. ಅವರು ಅಡಿಗೆ ಮಾಡಿಕೊಂಡು ಕೂರೋದಿಲ್ಲ. ಸೀನಿಯರ್ ಗರ್ವಾಲಿ ಮಾಡಿದ ಅಡುಗೆಯನ್ನ ತಿನ್ನಬೇಕು. ಆಕೆ ತನಗೆ ಬಂದಂತೆ ಅಡುಗೆ ಮಾಡಿ ಇಡ್ತಾರೆ. ಜೊತೆಗೆ ಮನೆಯನ್ನ ಕ್ಲೀನ್ ಆಗಿ ಇಡೋದು ಕೂಡ ಗರ್ವಾಲಿಯದ್ದೇ ಕೆಲಸ ಆಗಿರುತ್ತೆ. ಅದೇ ಕೊರೋನಾ ಟೈಮಲ್ಲಿ ಊಟಕ್ಕೂ ಇಲ್ಲದೆ ಪರದಾಡಬೇಕಾದ ಟೈಮ್ ಬಂದಿತ್ತು. ಯಾರಾದ್ರೂ ಕಸ್ಟಮರ್ ಬಂದು 10 ರೂಪಾಯಿ ಕೊಟ್ರು ಸಾಕು, ಒಂದು ವಡಾಪಾವ್ ತಿನ್ನೋಣ ಅನ್ನೋ ಪರಿಸ್ಥಿತಿ ಇತ್ತು ಅಂತ ಸಂದರ್ಶನವೊಂದರಲ್ಲಿ ಒಬ್ಬಾಕೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಇರೋರೆಲ್ಲ ಯಾರು? ಕಾಮಾಟಿಪುರದಲ್ಲಿರುವ ಮಹಿಳೆಯರು ಯಾರು ಕೂಡ ಬೇಕಂತ ಈ ದಂಧೆಗೆ ಇಳಿದವರಲ್ಲ. ತಮ್ಮವರಿಂದಲೇ ಮೋಸಕ್ಕೆ ಒಳಗಾಗಿ ಮಾರಾಟಕ್ಕೆ ಒಳಗಾದವರು, ಮೋಸ ಹೋಗಿ ಈ ಜಾಗಕ್ಕೆ ತಳ್ಳಲ್ಪಟ್ಟವರು ಇದ್ದಾರೆ. ಮೊದಲಿಗೆ ಕೂಗಾಡಿ ಚೀರಾಡಿ ವಿರೋಧ ವ್ಯಕ್ತಪಡಿಸಿದ್ರು ಕಾಲ ಕಳೆದಂತೆ ಅಭ್ಯಾಸವಾಗಿ ಬಿಡುತ್ತೆ. ಅದರಿಂದ ಹೊರಗೆ ಬರೋಕೆ ಆಗೋದೇ ಇಲ್ಲ. ಆ ಜಾಗಕ್ಕೆ ತಕ್ಕಂತೆ ಹೊಸಬರನ್ನ ಬದಲಿಸೋದು ಗರ್ವಾಲಿಯ ಜವಾಬ್ದಾರಿ. ಈ ಹಿಂದೆ ಕಾಮಾಟಿಪುರದಲ್ಲಿ ಅಮೆರಿಕದ ಜರ್ನಲಿಸ್ಟ್ ಒಬ್ಬರು ಸ್ಟಿಂಗ್ ಆಪರೇಷನ್ ನಡೆಸಿದ್ರು. ಆಗ ಮಹಿಳೆಯರು ದಂಧೆಗೆ ಒಪ್ಪದಿದ್ರೆ ಅವರನ್ನ ವಾರಗಟ್ಟಲೆ ಊಟ ಕೊಡದೆ ಕೋಣೆಯಲ್ಲಿ ಕೂಡಿ ಹಾಕಲಾಗುತ್ತೆ ಅನ್ನೋ ಶಾಕಿಂಗ್ ಮಾಹಿತಿ ಹೊರಬಿದ್ದಿತ್ತು. ಗ್ರಾಹಕರು ಹೇಗಿರ್ತಾರೆ? ಕಾಮಾಟಿಪುರಕ್ಕೆ ಬರುವ ಗ್ರಾಹಕರು ಕೂಡ ಹಾಗೇ ಇರ್ತಾರೆ. ಮಹಿಳೆಯರ ಬೆಲೆ ಕೇಳಿ ಚೌಕಾಸಿ ಮಾಡಿ ರೂಮಿಗೆ ಬರ್ತಾರೆ. ನಂತರ ಕೆಲವರು ಕುಡಿದ ಮತ್ತಲ್ಲಿ ಮಾಡಬಾರದು ಮಾಡಿ ಹೋಗ್ತಾರೆ. ಎಷ್ಟೋ ಸಲ ಕೆಲ ರಾಕ್ಷಸರ ಕೈಗೆ ಸಿಕ್ಕೋ ವೇಶ್ಯೆಯರು ಹೋಗಿ ಆಸ್ಪತ್ರೆಗೆ ದಾಖಲಾಗುವುದು ಕೂಡ ಇದೆ. ಒಂದೊಂದು ಸಲ ಎಷ್ಟು ಕಸ್ಟಮರ್ಗಳು ಇರ್ತಾರೆ ಅಂದ್ರೆ ನೀರು ಕುಡಿಯೋಕು ಟೈಮ್ ಸಿಗೋದಿಲ್ಲ ಅಂತಲೂ ಡಾಕ್ಯುಮೆಂಟರಿ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ಕಸ್ಟಮರ್ಗಳಲ್ಲಿ ಭಯಾನಕ ಕಾಯಿಲೆಗಳನ್ನ ಕೊಟ್ಟು ಹೋಗೋರು ಕೂಡ ಇರ್ತಾರೆ. ಮಕ್ಕಳನ್ನ ಓದಿಸಿದ್ರೂ ಪ್ರಯೋಜನ ಇಲ್ಲ. ಕಾಮಾಟಿಪುರದಲ್ಲಿ ಬಾಂಗ್ಲಾದೇಶ, ನೇಪಾಳ ಮತ್ತು ಭಾರತದ ಮೂಲೆ ಮೂಲೆಯಿಂದ ಬಂದ ಮಹಿಳೆಯರು ಇದ್ದಾರೆ. ಇವರು ತಮಗಾದಂತೆ ತಮ್ಮ ಮಕ್ಕಳಿಗೆ ಆಗಬಾರದು ಅಂತ ಚೆನ್ನಾಗಿ ಓದಿಸ್ತಾರೆ. ಒಳ್ಳೆಯ ಜೀವನ ಕೊಡಿಸಲು ಪ್ರಯತ್ನ ಪಡ್ತಾರೆ. ಆದ್ರೆ ಅದಕ್ಕೆ ಸಮಾಜ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಇವರ ಅಡ್ರೆಸ್ ಕೇಳಿದ ಕೂಡಲೇ ಕೆಲಸ ಕೊಡಲು ನಿರಾಕರಿಸಲಾಗುತ್ತೆ. ಅವರಿಗೆ ಟ್ಯಾಲೆಂಟ್ ಇದೆಯಾ ಇಲ್ವಾ ಅಂತಲೂ ನೋಡೋದಿಲ್ಲ. ವೇಶ್ಯ ಮಗಳು ವೇಶ್ಯನೇ ಅನ್ನೋ ಪಟ್ಟವನ್ನ ಕೊಟ್ಟಿದೆ ಈ ಸಮಾಜ. ಈ ಏರಿಯಾದ ಅಡ್ರೆಸ್ ಕೇಳಿದ ಕೂಡಲೇ ಬ್ಯಾಂಕ್ ಲೋನ್ ಕೊಡೋದಿಲ್ಲ, ಮ್ಯಾನೇಜರ್ ಕೆಲಸ ಕೊಡೋದಿಲ್ಲ. ಉಳಿದ ಸಮಾಜ ಗೌರವ ಕೊಡಲು ಕೂಡ ನಿರಾಕರಿಸುತ್ತೆ. ದಂಧೆಯಲ್ಲಿ ದುಷ್ಟರೂ ಇದ್ದಾರೆ.
ಹಾಗಂತ ಇಲ್ಲಿರೋರೆಲ್ಲ ಅಮಾಯಕರೇ ಅಂತ ಹೇಳೋಕೆ ಆಗುವುದಿಲ್ಲ. ಕಸ್ಟಮರ್ ಗಳನ್ನ ಕರ್ಕೊಂಡು ಹೋಗಿ ಇರೋದು ಬರೋದನ್ನೆಲ್ಲ ಕಿತ್ಕೊಂಡು ಓಡಿಸೋರು ಇದ್ದಾರೆ. ಇಂಥವರ ಮನೆಯಲ್ಲಿ ಒಂದಷ್ಟು ಜನ ಗೂಂಡಾಗಳು ಕೂಡ ಇರ್ತಾರೆ. ವೇಶ್ಯೆಯರು ಕಸ್ಟಮರ್ ಗಳನ್ನ ಕರ್ಕೊಂಡು ಬಂದ ಮೇಲೆ ಆ ಗೂಂಡಾಗಳು ಮುಗಿಬಿದ್ದು ಹೆದರಿಸ್ತಾರೆ. ಕೆಲವು ಸಲ ಹಲ್ಲೆ ನಡೆಸೋದು ಕೂಡ ಇದೆ. ದುಡ್ಡು ಎಷ್ಟಿದೆಯೋ ಅಷ್ಟನ್ನು ಬಾಚಿಕೊಂಡು ಹೊರಗೆ ಕಳುಹಿಸ್ತಾರೆ. ಜೊಲ್ಲು ಸುರಿಸಿಕೊಂಡು ಹೋಗಿದ್ದ ಕಸ್ಟಮರ್ಗಳು ಮರ್ಯಾದೆಗೆ ಅಂಜಿ ದೂರು ಕೂಡ ಕೊಡೋದಿಲ್ಲ. ಕೊಟ್ರು ಏನು ಯೂಸ್ ಆಗೋದಿಲ್ಲ. ಬ್ರಿಟಿಷರು ಶುರು ಮಾಡಿದ ದಂಧೆ. ಕಾಮಾಟಿಪುರದಲ್ಲಿ ಮೊದಲು ಈ ದಂಧೆ ನಡೀತಿರ್ಲಿಲ್ಲ. 1800ರ ಅವಧಿಯಲ್ಲಿ ಬಾಂಬೆ ತುಂಬಾ ವೇಗವಾಗಿ ಬೆಳೀತು. ವಾಣಿಜ್ಯ ನಗರಿಯ ಜೊತೆಗೆ ಬ್ರಿಟಿಷರ ಕಂಟೋನ್ಮೆಂಟ್ ಪ್ರದೇಶ ಕೂಡ ಆಗಿತ್ತು. ಆಗ ಬ್ರಿಟಿಷರು ವ್ಯಾಪಾರಿಗಳು, ಸೈನಿಕರು ಮತ್ತು ಅಧಿಕಾರಿಗಳ ಮನರಂಜನೆಗೆ ಅಂತ ಹುಟ್ಟು ಹಾಕಿದ್ದೆ ಈ ರೆಡ್ ಲೈಟ್ ಏರಿಯಾ. ಇಲ್ಲಿ ಸರ್ಕಾರದಿಂದ ಸಂಬಳ ಕೊಟ್ಟು ಕೂಡ ವೇಶ್ಯೆಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳಲಾಗ್ತಿತ್ತು. ಈಗ ಭಾರತೀಯ ಮಹಿಳೆಯರು ನಿಲ್ಲೋ ಹಾಗೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಮಹಿಳೆಯರು ನಿಲ್ತಿದ್ರು. ಇದು ಗೊತ್ತಾಗ್ತಿದ್ದಂತೆ 1860ರ ವೇಳೆಗೆಲ್ಲ ವಿಶ್ವದ ಮೂಲೆ ಮೂಲೆಯಿಂದ ವೇಶ್ಯೆಯರು ಬಂದು ಕಾಮಾಟಿಪುರದಲ್ಲಿ ನೆಲೆ ನಿಂತರು. 1,500 ಸೈನಿಕರಿಗೆ 15 ಹುಡುಗಿಯರನ್ನ ಕೊಡಲಾಗ್ತಿತ್ತು. ಅವರಲ್ಲಿ ಸುಮಾರು 200 ಮಂದಿ ಸೈನಿಕರು ಡೈಲಿ ಈ ವೇಶ್ಯೆಯರ ಬಳಿ ಹೋಗ್ತಿದ್ರು. ಅಂದ್ರೆ ಸರಿಸುಮಾರು ಪ್ರತಿ ಹುಡುಗಿ ಡೈಲಿ 10 ರಿಂದ 15 ಸೈನಿಕರ ಜೊತೆ ಮಲಗಬೇಕಿತ್ತು. ಇವರನ್ನ ಕಾಯೋಕೆ ಗಾರ್ಡ್ ಕೂಡ ಇರ್ತಿದ್ರು. ಈ ವೇಶ್ಯೆಯರು ಬ್ರಿಟಿಷ್ ಸೈನಿಕರನ್ನ ಬಿಟ್ಟು ಬೇರೆ ಯಾರನ್ನ ಭೇಟಿಯಾಗಲು ಅವಕಾಶ ಇರ್ತಿರ್ಲಿಲ್ಲ. ಸೈನಿಕರು ಯುದ್ಧಕ್ಕೆ ಹೋದ್ರೆ ಅಲ್ಲೂ ಈ ವೇಶ್ಯೆಯರಿಗೆ ಒಂದು ಟೆಂಟ್ ಇರ್ತಿತ್ತು. ಯುದ್ಧ ಭೂಮಿಯಲ್ಲೂ ಸೈನಿಕರ ದಾಹವನ್ನ ತೀರಿಸಬೇಕಿತ್ತು ಈ ಮಹಿಳೆಯರು. ಸ್ನೇಹಿತರೆ, ಇದು ಭಾರತದ ಅತಿ ದೊಡ್ಡ ರೆಡ್ ಲೈಟ್ ಏರಿಯಾ ಕಾಮಾಟಿಪುರದ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇದನ್ನ ಬೊಡ ಸಮೇತ ಕಿತ್ತೊಗೆಯಲು ಸರ್ಕಾರ ಕ್ರಮ ಕೈಗೊಳ್ಳಬೇಕಾ ಬೇಡವಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.